ವೀಕ್ಷಕರೇ ನಮಸ್ಕಾರ. ನಾನು ಆಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿ ಸ್ಪೆಷಲಿಸ್ಟ್ ಆಗಿ ಎಲ್ಲ ಥರದ್ದು ಈ ಅನ್ನನಾಳ, ಜಠರ, ಪ್ಯಾಂಕ್ರಿಯಾಸು, ಲಿವರು, ಕರಳು ಈ ಕ್ಯಾನ್ಸರ್ಗಳನ್ನ ಡೈಲಿ ನೋಡ್ತಾ ಇರ್ತೀವಿ. ಈ ಒಂದು ಕ್ವಶನ್ನ ರಿಪೀಟೆಡ್ ಆಗಿ ಜನ ಕೇಳ್ತಾ ಇರ್ತಾರೆ, ನನ್ನ ಕ್ಯಾನ್ಸರ್ ರಿಸ್ಕ್ ಅನ್ನೋದನ್ನು ನಾನು ಕಡಿಮೆ ಮಾಡ್ಕೊಬೋದಾಗಿತ್ತಾ ಅಂತ. ಹೌದು, ಯಾವುದೋ ಒಂದು ಫುಡ್ಡಿಂದ ಕ್ಯಾನ್ಸರ್ ಹೊರಟೋಗೋದು ಅಥವಾ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗೋದಿಲ್ಲ. ಬಟ್ ಈಗ ಈ ಒಂದು ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಕೆಲವೊಂದು ನಮ್ಮ ಆಹಾರ ಪದ್ಧತಿಯಿಂದ ನಮ್ಮ ಕ್ಯಾನ್ಸರ್ ಬರೋ ಒಂದು ರಿಸ್ಕ್ ಅನ್ನೋದನ್ನು ನಾವು ಕಡಿಮೆ ಮಾಡ್ಕೊಬೋದು. ಈ ವಿಡಿಯೋಲಿ ನಾನು 8 ಆಹಾರಗಳನ್ನ ನಿಮ್ಮ ಒಂದು ಪ್ಲೇಟಲ್ಲಿ ಈ 8 ಫುಡ್ಸ್ ಅನ್ನೋದು ಇರಬೇಕು. ಯಾಕಂದರೆ ಇದು ಏನೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಂತಲ್ಲ, ಇದು ಒಂದು ವೈಜ್ಞಾನಿಕವಾಗಿ ಸಪೋರ್ಟ್ ಆಗಿರೋವಂಥದ್ದು. ಕೆಲವೊಂದು ಕ್ಯಾನ್ಸರ್ ಕಾಸ್ ಮಾಡೋವಂಥ ಫುಡ್ಸು ಈ ವಿಡಿಯೋಲಿ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಸ್ಟ್ರಾಂಗೆಸ್ಟ್ ವೈಜ್ಞಾನಿಕವಾಗಿ ಒಂದು ಎವಿಡೆನ್ಸ್ ಅನ್ನೋದು ಎಸ್ಪೆಷಲಿ ನಮ್ಮ ಕರಳಿನ ಆರೋಗ್ಯ, ಕರಳಿನ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಒಂದು ಡಯಟ್ರಿ ಚೇಂಜ್ ಮೇಜರ್ ಆಗಿ ನಾನು ರೆಕಮೆಂಡ್ ಮಾಡೋದೇನೆಂದರೆ ನಾರಿನ ಅಂಶ ಅನ್ನೋದು ಚೆನ್ನಾಗಿರಬೇಕು. ಸೊ ಎಲ್ಲ ಥರ ಹೋಲ್ ಗ್ರೈನ್ಸು, ಅದು ಬ್ರೌನ್ ರೈಸ್ ಆಗಿರಬಹುದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಇದರಲ್ಲಿ ಡಯಟ್ರಿ ಫೈಬರ್ ನಾರಿನ ಅಂಶ ಇದೆಯಲ್ಲ, ಒಳ್ಳೆ ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗೆ ಆಹಾರ ಇದು. ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಫರ್ಮೆಂಟ್ ಮಾಡುತ್ತೆ ಈ ಫೈಬರ್ನ. ಅವಾಗ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಸೊ ಇದು ಒಂಥರ ಈ ಬ್ಯೂಟರೇಟ್ ಅನ್ನೋದನ್ನ ರಿಲೀಸ್ ಮಾಡುತ್ತೆ. ಅದು ನಮ್ಮ ಕರಳಿನ ಒಂದು ಆರೋಗ್ಯ, ಕರಳಿನ ಒಂದು ಲೈನಿಂಗ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಹಲವಾರು ಸ್ಟಡೀಸಲ್ಲಿ ತೋರಿಸ್ತಾ ಇದೆ ನಮಗೆ ನಾರಿನಾಂಶ ಜಾಸ್ತಿ ಯಾರು ತಗೊಂತಾರೋ ಅವ್ರಿಗೆ ಕರಳಿನ ಗುದನಾಳದ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. 25ರಿಂದ 35 ಗ್ರಾಮ್ವರೆಗೂ ಫೈಬರ್ ಅನ್ನೋದು ನಮ್ಮ ಶರೀರಕ್ಕೆ ಬೇಕಾಗುತ್ತೆ. ಕೆಲವರಿಗೆ ನಾರಿನಾಂಶ ಜಾಸ್ತಿ ತಗೊತಾ ಇರಲ್ಲ, ಅಂಥವ್ರು ಸಡನ್ ಆಗಿ ಇನ್ಕ್ರೀಸ್ ಮಾಡಬಾರ್ದು, ನಿಧಾನಕ್ಕೆ ಇನ್ಕ್ರೀಸ್ ಮಾಡೋ. ಯಾಕಂದ್ರೆ ಹೊಟ್ಟೆ ಒಂಥರ ಊತ, ಈ ಗ್ಯಾಸು, ಹೊಟ್ಟೆ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾರಿನಾಂಶ ಜಾಸ್ತಿ ಮಾಡ್ತಾ ಇದ್ದಂಗೆ ನೀವು ನೀರು ಚೆನ್ನಾಗಿ ತಗೊಬೇಕಿಲ್ಲ ಅಂದ್ರೆ ಅದೊಂಥರ ಬರೀ ನಾರು ಜಾಸ್ತಿ ತಗೊಂಡ್ಬಿಟ್ಟು ನೀರು ತಗೊಳ್ಳಿಲ್ಲ, ಅದರಿಂದ ಸಮಸ್ಯೆ ಆಗುತ್ತೆ. ಎರಡನೇದು ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತೀವಿ, ಈ ಬ್ರೋಕೊಲಿ, ಕೋಸು, ಹೂಕೋಸು. ಸೊ ಈ ಥರದ ವೆಜಿಟೇಬಲ್ಸ್ ಅಲ್ಲಿ, ಈ ತರಕಾರಿಗಳಲ್ಲಿ ಗ್ಲೂಕೋಸಿನೋಲೇಟ್ಸ್ ಅಂತಿರುತ್ತೆ. ಸೊ ಅದನ್ನ ನಾವು ತಿಂದಾಗ ಈ ಗ್ಲೂಕೋಸಿನೋಲೇಟ್ಸ್ ಅನ್ನೋದು ಸಲ್ಫೋರಫೇನ್ ಅಂತ ಒಂದು ಕಾಂಪೌಂಡ್ಗೆ ಕನ್ವರ್ಟ್ ಆಗುತ್ತೆ. ಈ ಸಲ್ಫೋರಫೇನ್ ಅನ್ನೋದು ಇದರಲ್ಲಿ ಒಂದು ಅದ್ಭುತವಾಗಿರೋ ಒಂದು ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ ಅಂತ ಕೆಲವೊಂದು ಲ್ಯಾಬೋರೇಟರಿ ಸ್ಟಡೀಸು, ಆಮೇಲೆ ಹ್ಯೂಮನ್ ಸ್ಟಡೀಸ್ ಅಲ್ಲೂ ಇದಕ್ಕೆ ಒಂದು ಸ್ವಲ್ಪ ಎವಿಡೆನ್ಸ್ ಅನ್ನೋದು ಇದೆ. ಸೊ ಈ ಕೆಲವೊಂದು ಕ್ಯಾನ್ಸರ್ಗಳ ರಿಸ್ಕ್ ಅನ್ನೋದು ಈ ಥರದ ತರಕಾರಿಗಳ ರೆಗ್ಯುಲರ್ ಆಗಿ ತಗೊಂಡಾಗ ಅವ್ರಿಗೆ ಕಡಿಮೆ ಆಗುತ್ತೆ. ಸೊ ಕೆಲವ್ರಿಗೆ IBS ಇರುತ್ತೆ, ಈ ಇರಿಟಬಲ್ ಬೌಲ್ ಸಿಂಡ್ರೋಮ್. ಅವರು ಕರಳು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಜಾಸ್ತಿ ಫೈಬರ್ ಎಲ್ಲ ತಗೊಂಡಾಗ ಹೊಟ್ಟೆಯಲ್ಲಿ ಗ್ಯಾಸು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಬರೋದು. ಅಂಥವ್ರು ಸ್ವಲ್ಪ ಈ ಕೋಸು, ಹೂಕೋಸು ಇದನ್ನೆಲ್ಲ ಸ್ವಲ್ಪ ಓವರ್ ಕುಕ್ ಮಾಡಿ ತಿನ್ಬೇಕು ಅಥವಾ ಕಡಿಮೆ ಕ್ವಾಂಟಿಟಿಲಿ ತಿನ್ಬೇಕು. ಅದರಿಂದ ನಿಮ್ಗೆ ಸ್ಟಿಲ್ ಬೆನಿಫಿಟ್ ಸಿಗುತ್ತೆ. ಮೂರನೇದಾಗಿ ಕೆಲವೊಂದು ಈ ಕಾಳುಗಳು, ಬೇಳೆ, ಅದು ಕಿಡ್ನಿ ಬೀನ್ಸ್ ಆಗಿರ್ಬೋದು, ಕಡಲೆ ಆಗಿರ್ಬೋದು, ರಾಜ್ಮಾ ಆಗಿರ್ಬೋದು, ಅಥವಾ ಈ ನಿಮಗೆ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ, ಯಾವ ಥರ ಎಲ್ಲ ಥರದಲ್ಲೂ ಫೈಬರ್ ಇರುತ್ತೆ. ಇದರಲ್ಲಿ ಒಳ್ಳೆ ಪ್ಲಾಂಟ್ ಪ್ರೋಟೀನು. ಸೊ ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ನ್ಯೂಸ್ ಇದು. ರೆಸಿಸ್ಟೆನ್ಸ್ ಸ್ಟಾರ್ಚು, ಪಾಲಿಫಿನಾಲ್ಸ್ ಅಂತೆಲ್ಲ ಇರುತ್ತೆ. ಸೊ ಇವೆಲ್ಲ ಒಂಥರ ಜೊತೆ ಆದಾಗ ಈ ಒಂದು ನಮ್ಮ ಗಟ್ ಹೆಲ್ತ್ ಅನ್ನೋದು ಇದೆಯಲ್ಲ, ಕರಳಿನ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ, ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ. ನಾಲ್ಕನೇದು ಈ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕಾಂಪೌಂಡ್ ಆಲಿಸಿನ್ ಅಂತ ಇರುತ್ತೆ. ಕೆಲವೊಂದು ಸ್ಟಡೀಸ್ ಅಲ್ಲಿ ವೈಜ್ಞಾನಿಕವಾಗಿ ನೋಡಿದಾಗ ಯಾರು ಸ್ವಲ್ಪ ಈ ರೆಗ್ಯುಲರ್ ಆಗಿ ಬೆಳ್ಳುಳ್ಳಿ ಇಂಥದನ್ನೆಲ್ಲ ರೆಗ್ಯುಲರ್ ಆಗಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಮ್ಮ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಕೆಲವೊಂದು ಈಗ ಈ ಗಾರ್ಲಿಕ್ ಸಪ್ಲಿಮೆಂಟ್ಸು, ಗಾರ್ಲಿಕ್ ಕ್ಯಾಪ್ಸ್ಯೂಲ್ಸು ಏನೇನೋ ಸಿಗ್ತಾ ಇರುತ್ತೆ ಆನ್ಲೈನ್, ಅದನ್ನೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗೋವಂಥ ಒಂದು ಬೆಳ್ಳುಳ್ಳಿ ಟ್ಯಾಬ್ಲೆಟ್ಸ್ ಅಲ್ಲ. ಐದನೇದು ಎಲ್ಲ ಥರದ್ದು ಹಣ್ಣುಗಳು. ಯಾವುದೋ ಒಂದು ಸೂಪರ್ ಫ್ರೂಟ್ ಅಂತ ಹುಡ್ಕೋದಕ್ಕಿಂತ ವೈಡ್ ರೇಂಜ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈಗ ಈ ಕಾಮನ್ ಬಿಲ್ಲು, ರೈನ್ಬೋ ಅಂತೀವಲ್ಲ, ಡಿಫ್ರೆಂಟ್ ಕಲರ್ಸ್. ಸೊ ಅದು ಪರಂಗಿ ಹಣ್ಣು ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಸಿಟ್ರಿಕ್ ಹಣ್ಣುಗಳು, ಕೆಲವೊಂದು ಈಗ ನೇರಳೆ ಹಣ್ಣು, ಎಲ್ಲ ಥರದ್ದು ವಿಟಮಿನ್ ಸಿ, ಪಾಲಿಫಿನಾಲ್ಸ್, ಫೈಟೋಕೆಮಿಕಲ್ಸ್ ಅಂತೆಲ್ಲ ಇರುತ್ತೆ, ಬಾಳೆಹಣ್ಣು. ಸೊ ಎಲ್ಲ ಒಂಥರ ಮಿಕ್ಸ್ಡ್ ವೆರೈಟೀಸ್ ಇರಬೇಕು. ಯಾವುದೋ ಒಂದು ಹಣ್ಣನ್ನ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ನೋದಲ್ಲ. ಸೊ ಈ ಥರ ಸ್ವಲ್ಪ ಹಣ್ಣು ಇದನ್ನೆಲ್ಲ ರೆಗ್ಯುಲರ್ ಆಗಿ ತಗೊಳ್ಳೋರು, ಸ್ವಲ್ಪ ಡಯಟ್ನ ಫಾಲೋ ಮಾಡೋರಿಗೆ ಜನರಲಿ ಕ್ಯಾನ್ಸರ್ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. ಆರನೇದು ಈ ಗ್ರೀನ್ ಲೀಫಿ ವೆಜಿಟೇಬಲ್ಸು. ಸೊ ಹಸಿರು ತರಕಾರಿಗಳು, ಸೊಪ್ಪು, ಅದು ಒಂದು ಪಾಲಕ್ ಆಗಿರ್ಬೋದು, ಈ ನುಗ್ಗೆ ಸೊಪ್ಪು ಆಗಿರ್ಬೋದು, ಎಲ್ಲ ಥರದ್ದು ಸೊಪ್ಪು. ಇದರಲ್ಲಿ ಫೋಲೇಟು, ಕ್ಯಾರೋಟಿನಾಯ್ಡ್ಸು, ವಿಟಮಿನ್ ಕೆ, ಮೆಗ್ನೀಸಿಯಮ್ಮು, ಇವೆಲ್ಲ ಅದ್ರ ಜೊತೆಗೆ ನಾರಿನಾಂಶನೂ ಸಿಗುತ್ತೆ. ಸೊ ಪ್ರತಿದಿನ ನಾವು ತಗೊಬೋದು ಇದನ್ನ. ಏಳನೇದಾಗಿ ಈ
ಕೆಲವು ಬೀಜಗಳು, ಆಮೇಲೆ ನಟ್ಸು, ಡ್ರೈ ಫ್ರೂಟ್ಸ್ ಅಂತಾರಲ್ಲ, ಬಾದಾಮಿ, ವಾಲ್ನಟ್ಸು, ಈ ಸೂರ್ಯಕಾಂತಿ ಸೀಡ್ಸು, ಫ್ಲಾಕ್ಸ್ ಸೀಡ್ಸು, ಕುಂಬಳಕಾಯಿ ಸೀಡ್ಸು, ಇದರಲ್ಲೆಲ್ಲ ಒಂಥರ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತೇಳಿ ಹೆಲ್ತಿ ಫ್ಯಾಟ್ಸ್, ಆರೋಗ್ಯಕರವಾಗಿರುವಂಥ ಕೊಬ್ಬಿನಾಂಶ ಇರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ನಾರಿನಾಂಶ ಇರುತ್ತೆ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ತಗೊಬೇಕು. ನಟ್ಸು ಇವೆಲ್ಲ ಒಳ್ಳೇದಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನೋಕೋದ್ರೆ ಅದರಿಂದ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಕೆಲವರಿಗೆ ಬಾದಾಮಿ, ವಾಲ್ನಟ್ಸ್ ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅಂತ ಅವರು ರಾತ್ರಿ ಹೊತ್ತು ನೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಅದರಲ್ಲಿರೋ ಫೈಟಿಕ್ ಆಸಿಡ್ ಕಂಟೆಂಟ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಇವೆಲ್ಲ ಒಂದು ಕಡಿಮೆ ಪ್ರಪೋರ್ಷನಲ್ಲಿ ತಗೊಬೇಕು. ಜಾಸ್ತಿ ನಟ್ಸ್ ಎಲ್ಲ ತಿಂದ್ರೂ ಯಾಕಂದರೆ ವೆಯ್ಟ್ ಗೈನು ಅನ್ನೋದು ಸಮಸ್ಯೆ ಇರುತ್ತೆ. ಕೊನೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೊಸರು, ಈ ಫರ್ಮೆಂಟೆಡ್ ಫುಡ್ಸು, ಹಲವಾರು ಥರದ್ದು ಸ್ಟಡೀಸ್, ರಿಸರ್ಚ್ ಗಟ್ ಮೈಕ್ರೋಬಯೋಮ್, ಕರಳಿನ ಬ್ಯಾಕ್ಟೀರಿಯಾ ಬಗ್ಗೆ ನಡೀತಾ ಇದೆ. ಅದು ಯೋಗರ್ಟ್ ಅಂತೀವಿ ಇಂಗ್ಲೀಷಲ್ಲಿ, ಕರ್ಡ್ ಇರ್ಬೋದು, ಮೊಸರು, ಮಜ್ಜಿಗೆ, ಫರ್ಮೆಂಟೆಡ್ ಫುಡ್ಸ್, ಅದು ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಕಾಂಜಿ, ದೋಕ್ಲ ಅಂತ ಹಲವಾರು ಥರದ್ದು, ಸ್ವಲ್ಪ ಮಟ್ಟಿಗೆ ಉಪ್ಪಿನಕಾಯಿ, ಇವೆಲ್ಲ ಒಂಥರ ನಮ್ಮ ಕರಳಲ್ಲಿರೋ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗ ಸಪೋರ್ಟ್ ಮಾಡುತ್ತೆ. ಒಳ್ಳೆ ಕ್ವಾಲಿಟಿಯ ಒಂದು ಕರಳಲ್ಲಿ ಆರೋಗ್ಯಕರವಾಗಿರೋ ಒಂದು ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಹೆಲ್ತಿ ಗಟ್ ಮೈಕ್ರೋಬಯೋಮ್ ಇವೆಲ್ಲ ಇದ್ದಾಗ ನಮ್ಮ ಡೈಜೆಸ್ಟಿವ್ ಹೆಲ್ತು ತುಂಬ ಅದ್ಭುತವಾಗಿರುತ್ತೆ. ಈ ಕರಳಿನ ಬ್ಯಾಕ್ಟೀರಿಯಾ ಯಾವ ಥರ ಇದು ಕ್ಯಾನ್ಸರ್ನ ತಡೆಗಟ್ಟುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಇನ್ನೂ ನಡೀತಾ ಇದೆ. ಕೆಲವೊಂದು ಆಹಾರಗಳು ಕ್ಯಾನ್ಸರ್ ರಿಸ್ಕ್ ಅನ್ನೋದು ಇರುತ್ತೆ. ಈಗ ಈ ವರ್ಲ್ಡ್ ಕ್ಯಾನ್ಸರ್ ರಿಸರ್ಚ್ ಫಂಡ್ ಅನ್ನೋದು ಕೆಲವೊಂದು ಆಹಾರಗಳನ್ನ ತಗೊಬಾರ್ದು ಅಥವಾ ತುಂಬ ಲಿಮಿಟ್ ಮಾಡ್ಬೇಕಂತ ರೆಕಮೆಂಡ್ ಮಾಡುತ್ತೆ. ಈ ಎಲ್ಲ ಥರದ್ದು ಈ ಜಂಕ್ ಪ್ರೋಸೆಸ್, ಎಸ್ಪೆಷಲಿ ಕುರಿ, ಮೇಕೆ, ಹಂದಿ ಇಂಥವೆಲ್ಲ ರೆಗ್ಯುಲರ್ ತಿಂತಾರೋ ಆದಷ್ಟು ಕಟ್ ಮಾಡಬೇಕು. ಈ ಸಲಾಮಿ, ಬೇಕನ್, ಸಾಸೇಜಸ್ ಅಂತ ಪ್ರೋಸೆಸ್ಡ್ ರೆಡ್ ಮೀಟ್ ಅವು. ಆಮೇಲೆ ಧೂಮಪಾನ ಸ್ಟಾಪ್ ಮಾಡಬೇಕು. ಮದ್ಯಪಾನ ಅನ್ನೋದು ಯಾವಾಗ ಅಪರೂಪಕ್ಕೆ ತಗೊಳ್ಳೋರು ತಗೊಳ್ಳಿ, ಅಭ್ಯಾಸ ಇಲ್ಲದವರು ತಗೊಳ್ಲೇಬಾರ್ದು. ಸಕ್ಕರೆ ಅಂಶ ಆದಷ್ಟು, ಈ ಕಾರ್ಬೋನೇಟೆಡ್ ಡ್ರಿಂಕ್ಸು, ಸಿಹಿ ಇಂಥವೆಲ್ಲ ತಿಂದು ತೂಕ ಜಾಸ್ತಿ ಆಗುತ್ತೆ. ಎಲ್ಲ ಥರದ್ದು ಜಂಕು, ಪ್ರೋಸೆಸ್, ಪ್ಯಾಕೇಜ್ ಫುಡ್ಸ್, ಇದರಲ್ಲಿ ಏನಾಗುತ್ತೆ ಅಂದರೆ ಅವರು ತಿಂತಾ ಇದ್ದಂಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲಿ ಹಲವಾರು ಪ್ರಿಸರ್ವೇಟಿವ್ಸು, ಕಲರಿಂಗ್ ಏಜೆಂಟ್ಸು, ಅಡಿಟಿವ್ಸ್ ಏನೇನು ಇರುತ್ತೆ. ಸೊ ಒಂದು ಒಳ್ಳೆ ವೆಯ್ಟ್ ಅನ್ನೋದನ್ನ, ಆರೋಗ್ಯಕರವಾಗಿರೋ ಒಂದು ತೂಕ ಅನ್ನೋದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಹಲವಾರು ಕ್ಯಾನ್ಸರ್ಗಳನ್ನ ನಾವು ರಿಸ್ಕ್ನ ಕಡಿಮೆ ಮಾಡ್ಕೊಬೇಕಂದ್ರೆ, ಬರೀ ಡೈಜೆಸ್ಟಿವ್ ಹೆಲ್ತ್ ಕ್ಯಾನ್ಸರ್ಸ್ ಅಲ್ಲ, ಎಲ್ಲ ಥರದ ಕ್ಯಾನ್ಸರ್ಗಳಿಗೂ. ಈ ವಿಡಿಯೋಲಿ ನೀವು ಒಂದನ್ನ ಜ್ಞಾಪಕ ಇಟ್ಕೊಬೇಕು ಅಂದರೆ, ಒಂದು ಒಳ್ಳೆ ಜೀವನ ಶೈಲಿ, ಒಂದು ಒಳ್ಳೆ ತಿನ್ನೋ ಪದ್ಧತಿ ಅನ್ನೋದನ್ನ ಇಟ್ಕೊಳ್ಳಿ. ಹಾಫ್ ಆಫ್ ನಿಮ್ಮ ಒಂದು ಪ್ಲೇಟಲ್ಲಿ ಬರೀ ತರಕಾರಿ ಅಂತಾವು ಕಾಣಿಸ್ಬೇಕು. ಸೊ ಆದಷ್ಟು ನಾರಿನಾಂಶ, ಎಲ್ಲ ಥರ ಕಾಳುಗಳು, ಪ್ಲಾಂಟ್ ಪ್ರೋಟೀನ್ ಜಾಸ್ತಿ ತಗೊಳ್ಳಿ. ಬರೀ ನಾನ್ ವೆಜ್ ಅಲ್ಲ, ಎಲ್ಲ ಥರ ಕಾಳು, ಬೇಳೆ, ಮೊಳಕೆ ಕಟ್ಟಿರೋದಾಗಿರ್ಬೋದು. ಆಮೇಲೆ ಯಾರಾದರೆ ಈ ಧೂಮಪಾನ ಸ್ಮೋಕ್ ಮಾಡ್ತಾ ಇರ್ತಾರಲ್ಲ, ಅವರು ನಿಜವಾಗ್ಲೂ ಬಿಡಬೇಕಾಗುತ್ತೆ. ಯಾಕಂದರೆ ಸ್ಮೋಕಿಂಗ್ ಅನ್ನೋದು ನಮ್ಮ ಕರಳು, ಇದು ಲಂಗ್ ಕ್ಯಾನ್ಸರ್ ಅಲ್ಲ, ಎಲ್ಲ ಥರದ ಕ್ಯಾನ್ಸರ್ಗಳಿಗೂ ಇದೊಂದು ಡಿನಾಮಿನೇಟರ್, ಇದು ಒಂದು ರಿಸ್ಕ್ ಫ್ಯಾಕ್ಟರ್. ನಾನು ಆಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಹೇಳ್ತೀನಿ, ತಡೆಗಟ್ಟೋದು, ಅರ್ಲಿಯಾಗಿ ನಾವು ಅದನ್ನು ಕಂಡುಹಿಡಿಯೋದು, ಕ್ಯಾನ್ಸರ್ನ ತುಂಬ ಇಂಪಾರ್ಟೆಂಟು. ಯಾವುದೋ ಒಂದು ಸೂಪರ್ ಫುಡ್ ಅಂತ ಅದನ್ನು ಹುಡುಕ್ತಾ ಹೋಗೋದಲ್ಲ. ಧನ್ಯವಾದ.